ಕಂಪ್ಲೀಟ್ ಆಗಿರ್ತಕ್ಕಂಥ ಕೀ ಆನ್ಸರ್ಸ್ ಅನ್ನು ನಾನು ನೋಡೋಣ. ಆಲ್ರೆಡಿ ಎಕ್ಸಾಮ್ ಆಗಿದ ತಕ್ಷಣ ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಪೋಯಮು, ಕೆಲವೊಂದಿಷ್ಟು ಗ್ರಾಮರು, ಆರ್ಸಿಗಳನ್ನು ಎಲ್ಲವನ್ನು ಕೂಡ ಹೇಳಿದ್ದೆ. ಸೊ ಇವಾಗ ಕ್ವಶನ್ ಆನ್ಸರ್ ಮತ್ತೆ ಡೀಟೇಲ್ ಆಗಿ ಇನ್ನೊಂದು ಸರಿ ನೋಡುವ. ಇದು ನಿಮ್ಮ ಎನ್ಯುವಲ್ ಎಕ್ಸಾಮ್ಗೆ ಖಂಡಿತವಾಗಿ ಹೆಲ್ಪ್ ಆಗ್ತದೆ. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಫ್ರೆಂಡ್ಸ್. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತದ ಅಂತ ಹೇಳ್ತಾ ಇಲ್ಲಿಯವರೆಗೆ ನಾ ಹಾಕಿರ್ತಕ್ಕಂಥ ನಿಮ್ಮ ನಾಳಿನ ಹಿಂದಿ ಪೇಪರ್ಗೆ ಲಿಂಕ್ಗಳನ್ನು ಸಹಿತ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತಾ ಹೋಗ್ತೀನಿ ಲಿಂಕ್ಗಳನ್ನು. ಸೊ ಅವುಗಳನ್ನು ತಪ್ಪದೇ ನೋಡಿ ಅಂತ ಹೇಳ್ತಾ ಸೊ ಏನು ಮಾಡ್ತೀನಿ, ಇಂಗ್ಲೀಷ್ನ ಇಂದು ನಡೆದಿರ್ತಕ್ಕಂಥ ಇಂಗ್ಲೀಷ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಕೀ ಆನ್ಸರ್ಸನ್ನು ನೋಡುವ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾಳೆ ಹಿಂದಿಯ ಎಲ್ಲ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಿದ್ದಾವೆ, ತಪ್ಪದೆ ಅವುಗಳನ್ನು ನೋಡಿ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕ್ವಶನ್ ಪೇಪರ್ ಭಾಳ ಡೆಡ್ ಈಸಿ ಇತ್ತು ಅಂತ ಹೇಳಿದ್ದೀವಿ, ಯಾಕಂದರೆ ಅಷ್ಟು ಕಷ್ಟ ಏನೂ ಇರಲಿಲ್ಲ. ಫಸ್ಟ್ ಮೇನ್ಸಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಸೊ ಫಸ್ಟ್ ಕ್ವಶನ್ ಕೇಳಿದ್ರು, ಬಾಯ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಕೇಳಿದ್ದಾರೆ. ಸೊ ಯಾವುದು ಒಂದು ಕರೆಕ್ಟ್ ಕ್ವಶನ್ ಟ್ಯಾಗ್ ಆಗ್ತದಪ್ಪ ಅಂತಂದ್ರೆ ಸೊ ಆರ್ ಅದ, ಬಾಯ್ಸ್ ಅದ, ಪಾಸಿಟಿವ್ ಅದ, ಆರಂಟ್ ದೇ ಅಂತಕ್ಕಂಥದ್ದು ಡಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2 ಕರೆಕ್ಟ್ ಆಗಿರ್ತಕ್ಕಂಥ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನು ಗೆಸ್ ಮಾಡಬೇಕು. ಸೆಂಟೆನ್ಸ್ ಇತ್ತು, ಕುಡ್ ಯು ಪ್ಲೀಸ್ ಓಪನ್ ದ ವಿಂಡೋ ಫಾರ್ ದ ಬ್ರೈಟ್ ಲೈಟ್ ಅಂತ ಕೇಳಿದ್ದಾರೆ. ಸೊ ಸೆಕೆಂಡ್ ಆನ್ಸರ್ದಲ್ಲಿ ಆಪ್ಷನ್ ಬಿ ರಿಕ್ವೆಸ್ಟ್ ಅಂತಕ್ಕಂಥದ್ದು ಉತ್ತರ. ಪ್ರಶ್ನೆ 3 ಎಷ್ಟು ಕರೆಕ್ಟ್ ಆಗಿರ್ತಕ್ಕಂಥ ಇಫ್ ಕ್ಲಾಸ್ ಬಗ್ಗೆ ಕ್ವಶನ್ ಇತ್ತಿದ್ದು. ಓ ಇಫ್ ಯು ಹ್ಯಾಡ್ ಕಾಲ್ಡ್ ಮೀ ಐ ಡ್ಯಾಶ್ ಕಮ್ ವಿತ್ ಯು ಅಂತ ಕೇಳಿದ್ದಾರೆ. ಸೊ ಏನಾಗ್ತದಪ್ಪ ಅಂತಂದ್ರೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ವುಡ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 4ಕ್ಕೆ ಹೋಗೋಣ. ಸೊ 4ರಲ್ಲಿ ವೆರಿ ಈಸಿ ಇನ್ಫಿನಿಟಿಗಳನ್ನು ಕೇಳಿದ್ರು. ಆಪ್ಷನ್ ಎ ಟು ಗೆಟ್ ಅಂತಕ್ಕಂಥದ್ದು ಇನ್ಫಿನಿಟ್ ಆಗ್ತದೆ, ಯಾಕಂದರೆ ಟಿ ಜೊತೆ ಟು ಜೊತೆ ವರ್ಬ್ ಇರಬೇಕು. 5ನೇ ಪ್ರಶ್ನೆಗೆ ಬರ್ತೀನಿ. ಕರೆಕ್ಟ್ ಆಗಿರ್ತಕ್ಕಂಥ ಒನ್ ಸಿಲಾಬಿ ವರ್ಡ್ ಅಂತ ಕೇಳಿದ್ದಾರೆ. ಸೊ ಓನ್ಲಿ ಒನ್ ಸಿಲಾಬ ಅಥವಾ ಮೊನೋಸಿಲಾಬಲ್ ಅಂತ ಕರಿತೀವಿ. ಸೊ ಟೈಮ್ ಅದ, ಸೊ ಟೈಮ್ ಅಂತಕ್ಕಂಥದ್ದು ಟೈಮ್ ಟೇಬಲ್ ಅಂತಕ್ಕಂಥದ್ದು ಕೊಲೆಕ್ಟಿವ್ ಆಗ್ತದೆ. ಇನ್ನು ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ದಲ್ಲಿ ಭಾಳ ಇದ್ದಾವೆ. ಜೈನಿಶ್ ಅಂದರೆ ನೌನ್ ಆಗ್ತದೆ, ಗುಡ್ ಅಂದರೆ ಅಡ್ಜೆಕ್ಟಿವ್ ಆಗ್ತದೆ, ಶಿ ಅಂದರೆ ಪ್ರೊನೌನ್ ಆಗ್ತದೆ. ಇದು ಸಿ ಇಟಾಲಿಯನ್ ಅದ, ಸೊ ಸಿ ಅಂತಕ್ಕಂಥದ್ದು ಏನು ಮಾಡಿದ್ದಾರೆ, ಪ್ರೊನೌನ್ ಅಂತಕ್ಕದ್ದನ್ನು ನಾವು ಏನು ಮಾಡ್ಬೋದು ಸ್ನೇಹಿತರೆ ಬರೀಬೋದು. ಸೊ ಸಿ ಇಸ್ ದ ಪ್ರೊನೌನ್. 8th ಕ್ವಶನಲ್ಲಿ ಕರೆಕ್ಟ್ ಬ್ರಾಕೆಟ್ಸನ್ನು ಕರೆಕ್ಟ್ ಫಾರ್ಮ್ ಬರೀಬೇಕು. ಡಿಸ್ಟ್ರಿಬ್ಯೂಟ್ ಅದ, ಮೈ ಸನ್ಸ್ ಸ್ಕೂಲ್ ಆ್ಯನ್ಯುವಲ್ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಪ್ರೋಗ್ರಾಮ್ ಟುಕ್ ಪ್ಲೇಸ್ ಎಸ್ಟರ್ಡೇ ಅಂತ ಕೇಳಿದ್ದಾರೆ. ಸೊ ಡಿಸ್ಟ್ರಿಬ್ಯೂಟ್ ಇರೋದ್ರಿಂದ ಡಿಸ್ಟ್ರಿಬ್ಯೂಷನ್ ಅಂತಕ್ಕಂಥದ್ದು ಏನಾಗ್ತದೆ ಬರ್ತದೆ. ಇಟ್ಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟಿವ್ ಟೆನ್ಸ್ ಫಾರ್ಮ್ ಕೇಳಿದ್ರು. ಇಲ್ಲಿ ಬಿ ಪ್ಲಸ್ ಟ್ರೀಟ್ ಅದ, ಡಾಕ್ಟರ್ ಡ್ಯಾಶ್ ಅ ಪೇಷಂಟ್ ಇನ್ ಹೀಸ್ ನರ್ಸಿಂಗ್ ಹೋಮ್ ವೆನ್ ಐ ವೆಂಟ್ ಟು ಹೀಸ್ ಹಾಸ್ಪಿಟಲ್ ಅಂತ ಕೇಳಿದ್ದಾರೆ. ಸೊ ಯಾವುದು ಕರೆಕ್ಟ್ ಆಗಿರ್ತಕ್ಕದ್ದನ್ನು ನಿಮ್ಗೆ ಏನು ಮಾಡಿದ್ದಾರೆ ಸ್ನೇಹಿತರೆ ಬರಲಿಕ್ಕೆ ಕೇಳಿದರು. ಸೊ ಯಾವ್ದು ಬರೀತೀರಿ ಅದರಲ್ಲಿ? ಸೊ ಬಿ ಪ್ಲಸ್ ಟ್ರೀಟ್ ಇರೋದ್ರಿಂದ ವಾಸ್ ಟ್ರೀಟಿಂಗ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟಿವ್ ಪ್ರಿಪೋಸಿಷನ್. ಅನಗ್ ಈಸ್ ವೆರಿ ಗುಡ್ ಡ್ಯಾಶ್ ಸ್ಪೋಕನ್ ಇಂಗ್ಲೀಷ್ ಅಂತ ಕೇಳಿದ್ದಾರೆ. ಸೊ 10th ಆನ್ಸರ್ ಏನಪ್ಪ ಅಂದ್ರೆ ಆ್ಯಟ್ ಅಂತಕ್ಕಂಥದ್ದು ಬರ್ತದೆ. ಸೊ ಅನಗ್ ಈಸ್ ವೆರಿ ಗುಡ್ ಆ್ಯಟ್ ಸ್ಪೋಕನ್ ಇಂಗ್ಲೀಷ್, ಸೊ ಇಸ್ ದ ರೈಟ್ ಆನ್ಸರ್. 11ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಸುಟಬಲ್ ಲಿಂಕರ್ ಕೇಳಿದ್ದಾರೆ. ಕಂಜಂಕ್ಷನ್ ಕೇಳಿದ್ರು. ರವೀಶ್ ವೆಂಟ್ ಟು ಮಾರ್ಕೆಟ್ ಡ್ಯಾಶ್ ಹಿ ಡಿಡ್ ನಾಟ್ ಪರ್ಚೇಸ್ ಎನಿಥಿಂಗ್ ಅಂತ ಕೇಳಿದ್ರು. ಬಟ್ ಅಂತಕ್ಕಂಥದ್ದು ಅಲ್ಲಿ ಕಂಜಂಕ್ಷನ್ ಬರ್ತದೆ. ಇನ್ನು ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಕೇಳಿದ್ದಾರೆ. ಒನ್ ಆಫ್ ಡ್ಯಾಶ್ ಮೋಸ್ಟ್ ಪಾಪ್ಯುಲರ್ ಫುಡ್ಸ್ ಆಫ್ ಆಲ್ ಟೈಮ್ ಈ ಚಾಕೊಲೇಟ್ ಅಂತ ಕೇಳಿದ್ರು. ಸೊ ಒನ್ ಆಫ್ ದ ಅಂತಕ್ಕಂಥದ್ದಲ್ಲಿ ಲಿಂಕರನ್ನು ಹಾಕಬೇಕಿತ್ತು, ಆರ್ಟಿಕಲನ್ನು ಹಾಕಬೇಕಿತ್ತು. ಇನ್ನು 13ನೇ ಪ್ರಶ್ನೆಯಲ್ಲಿ ಬುಕ್ ಅಂತ ಕೊಟ್ಟಿದ್ದಾರೆ. ಸೊ ಬುಕ್ ಈ ವರ್ಡನ್ನು ನೀವೇನು ಮಾಡಬೇಕಾಗಿತ್ತು, ವರ್ಬ್ ಫಾರ್ಮಲ್ಲಿ ಸೆಂಟೆನ್ಸನ್ನು ಮಾಡಬೇಕಾಗಿತ್ತು. ಸೊ ವರ್ಬ್ ಫಾರ್ಮಲ್ಲಿ ಸೆಂಟೆನ್ಸ್ ಮಾಡಿದಾಗ ಎಸ್ ಪ್ರದ್ಯುಮ್ನ ಹ್ಯಾಸ್ ಬುಕ್ಡ್ ದ ಟ್ರೈನ್ ಅಂತ ಇದೆ. ಸೊ ಎನಿವನ್ ನೀವೇನು ಮಾಡಬೇಕು ಸ್ನೇಹಿತರೆ, ಸೊ ಅದನ್ನು ಕಂಪಲ್ಸರಿಯಾಗಿ ನೀವೇನು ಮಾಡಬೇಕು ಕರೆಕ್ಟ್ ಫಾರ್ಮಲ್ಲಿ ಯೂಸ್ ಮಾಡಿದರೆ ಸೊ ನಿಮಗೆ ಏನು ಮಾಡ್ತಾರೆ ಅಂಕಗಳನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆ, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಅರ್ಮಾನ್ ಪ್ಲೇಡ್ ಫುಟ್ಬಾಲ್ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಫುಟ್ಬಾಲ್ ವಾಸ್ ಪ್ಲೇಡ್ ಬೈ ಅರ್ಮಾನ್ ಅಂತಕ್ಕಂಥದ್ದು ನಿಮ್ಮದು ಆನ್ಸರಲ್ಲಿ ಬರಬೇಕು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಪ್ರಶ್ನೆ ಇತ್ತು, ಎಸ್ ಲಾಸ್ಟ್ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಿರಿ. ಸೆಂಟೆನ್ಸ್ ಇದೆ, ಅಶ್ಲೀಶ್ ಈಸ್ ದ ಮೋಸ್ಟ್ ಕೈಂಡ್ ಹಾರ್ಟೆಡ್ ಜೆಂಟಲ್ಮನ್ ಇನ್ ದ ವಿಲೇಜ್ ಅಂತ ಕೇಳಿದ್ದಾರೆ. ಸೊ ಏನಾಗ್ತದೆ ಅದು, ಅಶ್ಲೀಶ್ ಈಸ್ ಮೋರ್ ಕೈಂಡ್ ಹಾರ್ಟೆಡ್ ದ್ಯಾನ್ ಎನಿ ಅದರ್ ಜೆಂಟಲ್ಮನ್ ಇನ್ ದ ವಿಲೇಜ್ ಅಂತಕ್ಕಂಥದ್ದು ಬರಬೇಕು. ಇನ್ನು ಎಸ್ ರಿಪೋರ್ಟೆಡ್ ಸ್ಪೀಚ್ಗೆ ಬರ್ತೀನಿ. ಸೊ ರಿಪೋರ್ಟೆಡ್ ಸ್ಪೀಚಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಮೈ ಚಿಲ್ಡ್ರನ್ ಫ್ರಾಮ್ ದೇರ್ ಸ್ಕೂಲ್ ಅಂತಿದೆ. ಸಚಿನ್ ಮತ್ತು ಮಹೇಶ್ ನಡುವಿನ ಕನ್ವರ್ಜೇಷನ್ ಅದ. ಸೊ ಸಚಿನ್ ರಿಪ್ಲೈಡ್ ಮಹೇಶ್ ಏನು ಹೇಳಬೇಕಾಗ್ತದ, ದ್ಯಾಟ್
he was going to bring his children from their school ಅಂತಕ್ಕಂಥದ್ದು ಇತ್ತು. ಇನ್ನು ಎರರ್ಗಳನ್ನ ಡಿಟೆಕ್ಟ್ ಮಾಡಿ ಅಲ್ಲಿ ರಿರೈಟ್ ಮಾಡಲಿಕ್ಕೆ ಕೊಟ್ಟಿದ್ರು. ಎಸ್, ಒನ್ಸ್ ದೇರ್ ವಾಸ್ ಅ ಮ್ಯಾನ್ ಹೂ ವಾಸ್ ಬ್ಲೈಂಡ್, ಹಿ ಈಗರ್ ವಿಶ್ಡ್ ಟು ಸಿ ದ ಹೋಲ್ ವರ್ಲ್ಡ್ ವಿತ್ ಹೀಸ್ ಓನ್ ಐಸ್ ಅಂತ ಕೇಳಿದ್ದಾರೆ. ಸೊ ಸೆಂಟೆನ್ಸ್ ನೋಡಿದರೆ ಇದು ಬಹಳ ಮೋಸ್ಟ್ ಪಾಪ್ಯುಲರ್ ಆಗಿ ನಾವು ಆಲ್ರೆಡಿ ಇದನ್ನು ಕೂಡ ನಿಮಗೆ ಕೊಟ್ಟಿದ್ದೀವಿ. ಸೊ ಇದು ಎಚ್ ಒ ಎಲ್ಲಿ ಹೋಲ್ ಆಗಲ್ಲ, ಇದು WHO ಎಲ್ಲಿ ಹೋಲ್ ಆಗ್ತದೆ. ಈಗರ್ ಆಗಲ್ಲ, ಅದು ಈಗರ್ಲಿ ಅಂತಕ್ಕಂಥದ್ದು ಅಡ್ವರ್ಬ್ ಆಗ್ತದೆ. ಇದು ಸಿಂಪಲ್ ಆಗಿರ್ತಕ್ಕಂಥದ್ದೇ ಇತ್ತು. ಇನ್ನು ಸ್ನೇಹಿತರೆ ನಾವೇನು ಮಾಡೋಣ ಅಂದರೆ 2 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಹೋಗೋಣ. ಸೊ 2 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ ಯಾವೆಲ್ಲ ನಿಮಗೆ ಕೇಳಿದ್ರು, ಅದ್ರ ಕೀ ಆನ್ಸರ್ಸ್ ಏನಿತ್ತು ಅಂತಕ್ಕಂಥದ್ದನ್ನು ಸ್ವಲ್ಪ ಚರ್ಚೆ ಮಾಡ್ಕೊಂಡು ಬರುವ. ಸೊ ಫಸ್ಟ್ ಕ್ವಶನ್ ಇತ್ತು, ಹೌ ಡು ಯು ಸೇ ದ್ಯಾಟ್ ಡಾನ್ ಅನ್ಸೆಲ್ಮೋ ವಾಸ್ ಪ್ಯಾಷನೇಟ್ ಅಬೌಟ್ ಹಿಸ್ ಲ್ಯಾಂಡ್ ಆ್ಯಂಡ್ ಚಿಲ್ಡ್ರನ್ ಆಫ್ ರಿಯೋ ಇನ್ ಮೀಡಿಯೋ ಅಂತ 18ನೇ ಪ್ರಶ್ನೆ ಕೇಳಿದ್ದಾರೆ. ಸೊ ಏನು ಬರೀತೀರಿ? ಡಾನ್ ಅನ್ಸೆಲ್ಮೋಸ್ ಹೌಸ್ ವಾಸ್ ಸ್ಮಾಲ್, ರಿಚ್ಡ್ ಬಟ್ ಕ್ವೈಂಟ್, his orchard was learned and beautiful. A little creek ran through his land. He was the oldest person in the village. Almost everyone there was related to him, and all the children of Rio in Medio were the nieces and nephews ಅಂತಕ್ಕದ್ದನ್ನು ನಿಮ್ಮ ಉತ್ತರ ಆಗಬೇಕು. ಮುಂದಿನ ಪ್ರಶ್ನೆ 19, ಡಾಕ್ಟರ್ BR ಅಂಬೇಡ್ಕರ್ ವಾಸ್ ದ ಮಾಡರ್ನ್ ಮನು ಹೌ ಅಂತ ಕೇಳಿದ್ದಾರೆ. Ambedkar was a great skill in the field of law and legislation. He had the vision of social justice, and it was a tribute to the success of Dr. B.R. Ambedkar's own campaigns against social justice. So he is called as modern Manu anta ide. 20th question, how did Satish Gujral become popular all over the world? Answer, Satish came to the popularly known as Satish Gujral. Okay, he is one of the famous artists in India. He is an accomplished artist with several forms of art like painting, sculpture and architecture. He is also a writer. Exhibition of his works have been held all over the world and displayed in prestigious museums like the Museum of Modern Art, New York, the Hiroshima Collection, Washington, and the National Gallery of Modern Art, New Delhi. He has published 4 books of his works in various arts anta ittu. In the next question, what were the lessons that writer learned at the Geneva Summit anta kelidare. Al answer ittu, he learned that there were people all over the world who thought and acted the way he did, so he never felt lonely abroad. He also realized that while there is a science, there is a hope for the survival of mankind anta baridi. ಇನ್ನು 22ಕ್ಕೆ ಬರ್ತೀನಿ, ವೈ ವೇರ್ ದ ಕ್ಯಾಲೆಂಡರ್ ಆ್ಯಂಡ್ ಕ್ಲಾಕ್ ಯೂಸ್ಲೆಸ್ ಇನ್ ಸ್ಪೇಸ್ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಅದ. ಇನ್ ಸ್ಪೇಸ್ ದೇರ್ ವುಡ್ ಬಿ ನೋ ಡೇ ಆ್ಯಂಡ್ ನೈಟ್ ಆ್ಯಂಡ್ ದೇರ್ ವುಡ್ ಬಿ ನೋ ಸೀಸನ್ಸ್, ನೋ ದೇರ್ ವುಡ್ ಬಿ ನೋ ನೀಡ್ ಫಾರ್ ಎನಿ ಕ್ಯಾಲೆಂಡರ್ ಆರ್ ಕ್ಲಾಕ್ ಅಂತ ಇತ್ತು. ಮುಂದಿನ ಪ್ರಶ್ನೆ, ವಾಟ್ ಅ ಸಸ್ಪಿಷನ್ ಡಿಡ್ ದ ಪೊಲೀಸ್ ಹ್ಯಾವ್ ಅಬೌಟ್ ದ ಮೈಸ್ಟೇರಿಯಸ್ ಪಾರ್ಸಲ್ ಅಂತ ಕೇಳಿದ್ದಾರೆ. ಆನ್ಸರ್ ಇದ್ದು, ದ ಮೈಸ್ಟೇರಿಯಸ್ ಪಾರ್ಸಲ್ ಕಂಟೈನ್ಡ್ ಅ ಸೈಕ್ಲೋಸ್ಟೀನ್ ಮಷಿನ್. The police suspected that Mohan and his family were making copies of Mahatma's speech. They also suspected that some people were hiding these ಅಂತಕ್ಕದ್ದನ್ನು ಇತ್ತು. In the next, what were the experience of D.K. Dolma as the scaled the Mount Everest ಅಂತ ಕೇಳಿದ್ದಾರೆ. So the answer, Dolma said that an Everester can feel and understand but can't be described in words. It was much breathtaking that she could ever be imagined. The awards that she had bestowed stand very low before the view from the above ಅಂತಕ್ಕಂಥ ಪಾಯಿಂಟ್ಸ್ ಅಲ್ಲಿ ಬರೀರಿ. ಸೊ ನೆಕ್ಸ್ಟ್ ಪ್ರಶ್ನೆ ಇತ್ತು ಸ್ನೇಹಿತರೆ, ಹನೀಪ್ ವಾಸ್ ಅ ಯಂಗ್ ಮ್ಯಾನ್ ವಿತ್ ಅ ವರಿಡ್ ಟ್ಯಾಲೆಂಟ್ಸ್ ಆ್ಯಂಡ್ ಇಂಟ್ರೆಸ್ಟೆಡ್ಸ್ ಹೌ ಅಂತ ಕೇಳಿದ್ದಾರೆ. ಸೊ 24ನೇ ಪ್ರಶ್ನೆ ಇತ್ತು, ಹನೀಪ್ ಡ್ಯಾಬಲ್ಡ್ ಇನ್ ಆರ್ಟ್, ಸ್ಕೆಚ್ಡ್ ವೆರಿ ವೆಲ್, ಹಿ ಮೇಡ್ ಅ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ವೇಸ್ಟ್ ಮಟೀರಿಯಲ್, ಹಿ ರೀಡ್ ಅ ಬುಕ್ಸ್ ಆ್ಯಂಡ್ ಲವ್ಡ್ ಪ್ಲೇಯಿಂಗ್ ಡ್ರಮ್ಸ್ ಅಂತಕ್ಕದ್ದನ್ನು ಬರೀಬೇಕು. ನೆಕ್ಸ್ಟ್ ಪ್ರಶ್ನೆ ಇತ್ತು, ವಾಟ್ ಚೇಂಜಸ್ ಕೇಮ್ ಓವರ್ ವಾಂಗಿಜಾ ಆಸ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಕೇಲ್ಸ್ಡ್ ಹಿಮ್ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಇತ್ತು, ಆಸ್ ದ ಬ್ಲೈಂಡ್ ಆಫ್ ಹ್ಯಾಪಿನೆಸ್ ಕೇಲ್ಸ್ಡ್ ವಾಂಗಿಜಾ, ಹೀಸ್ ಐಬಾಲ್ಸ್ ಫ್ಲೂ ಬ್ಯಾಕ್ ಟು ದೇರ್ ಸಾಕೆಟ್ಸ್, ಹಿ ಸಾ ಮಚ್ ಮೋರ್ ಬ್ರೈಟ್ಲಿ ದ್ಯಾನ್ ಬಿಫೋರ್, ಆಲ್ ಹೀಸ್ wounds were healed and he was stronger than ever ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಇನ್ನು 3 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. ವೆರಿ ರಿಪೀಟೆಡ್ ಕ್ವಶನ್, ಡಿಸ್ಕ್ರೈಬ್ ಹೌ ಸ್ವಾಮಿ ಬಿಕಮ್ ಅ ಹೀರೋ ಓವರ್ ನೈಟ್ ಅಂತ ಕೇಳಿದ್ದಾರೆ. ಸೊ ವೆರಿ ಈಸಿ ಇತ್ತು. ಸ್ವಾಮಿ ಇನ್ಎವಿಟೇಬಲಿ ಹ್ಯಾಡ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್. He spent that night with the fear of the devils and the nightmares. Then he saw something moving in darkness. He thought that this end had came and the devil
had come to carry him away. Finally, as an attempt for the survival, he hugged it with all his might and used his teeth as mortal weapons on it. It was not the devil, but the burglar, who cried with agony and fell amidst the furniture with a bleeding ankle. The notorious house breaker of the district was arrested by the police. The police were grateful to him. His classmates looked upon him with respect. His teacher petted him, and his headmaster appreciated that he was a true Scot. Thus, unknowingly, Swami became a hero overnight ಅಂತಕ್ಕಂಥ ಅಂಶಗಳನ್ನು ನೀವು ಬರಿಬೇಕಿತ್ತು. ಇನ್ನು ಮುಂದೆ ಇರ್ತಕ್ಕಂಥ ಪ್ರಶ್ನೆ ವೆರಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇತ್ತು. ದ ಪೋಯಟ್ಸ್ ಗ್ರ್ಯಾಂಡ್ ಮಾ ವಾಸ್ ಅ ಗ್ರೋನ್ ಅಪ್ ವುಮನ್ ವಿತ್ ದ ಚೈಲ್ಡಿಶ್ ಹ್ಯಾಬಿಟ್ಸ್ ಆ್ಯಂಡ್ ಡಿಸೈರ್ಸ್ ಡಿಸ್ಕ್ರೈಬ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನೆಲ್ಲ ಬರಿಬಹುದಂದ್ರೆ, ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಈಸ್ ರಿಟನ್ ಬೈ ರಸ್ಕಿನ್ ಬಾಂಡ್. He wrote so many poems in English. In this poem, he called his grandmother as a genius because she could climb a tree even at the age of 62. She was passionate to climb a tree and learnt it from her loving brother at the age of 6. Everybody feared that Granny would fall from a tree one day. One day she climbed a tree but could not come down. After the rescue, the doctor recommended her rest for a week. But for Granny, it was like a brief season in hell. She demanded a house to be built in a tree. The poet's father, who was dutiful, fulfilled his father's wish so that Granny moved up and enjoyed as per wish ಅಂತ. ನೆಕ್ಸ್ಟ್ ಏನು ಕೇಳಿದಾರಪ್ಪ ಅಂದ್ರೆ ಆರ್ಸಿಗಳನ್ನ ಕೇಳಿದಾರ. 27ನೇ ಪ್ರಶ್ನೆ ಇತ್ತು, ಟೇಕ್ ದ ಗರ್ಲ್ ಐರೋಲಿ ಅಂತ ಕೇಳಿದ್ದಾರೆ. ಹೂ ಇಸ್ ದ ಸ್ಪೀಕರ್ ಅಂತ ಕೇಳಿದ್ರು. ಸೊ ದ ಕಾಪ್ ಅಂತಕ್ಕಂಥದ್ದು ಸ್ಪೀಕರ್ ಆಗ್ತದೆ. ನೆಕ್ಸ್ಟ್ ಹೂ ಡಸ್ ದ ಗರ್ಲ್ ರೆಫರ್ ಟು ಅಂತ ಕೇಳಿದ್ರು. ರೋಮಾ ತಲ್ರೇಜಾ ಇತ್ತು. ನೆಕ್ಸ್ಟ್ ವೈ ಡಸ್ ದ ಸ್ಪೀಕರ್ ಸೇ ಸೋ ಅಂತ ಕೇಳಿದ್ರು. ಸಿ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್ ಆ್ಯಂಡ್ ಬ್ಯಾಡ್ಲಿ ಇಂಜೂರ್ಡ್. ಸಿ ಬಿಕಮ್ ಅನ್ಕಾನ್ಸಿಯಸ್ ಅಂತ ಬರಿಬೇಕು. ಇನ್ನು ನೆಕ್ಸ್ಟ್ ಆರ್ಸಿ ಇತ್ತು, ಅ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್ ಅಂತ ಕೇಳಿದ್ದಾರೆ. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ರು. ಸ್ಮಿತಾಸ್ ಅಂತ ಸುಶೀಲಾ ಬರೀತೀರಿ. ಹೂ ವಾಸ್ ಇಟ್ ಸೇಡ್ ಟು ಅಂತ ಕೇಳಿದ್ದಾರೆ. ಟು ಸ್ಮಿತಾ ಅಂತಕ್ಕಂಥದ್ದಿತ್ತು. ನೆಕ್ಸ್ಟ್ ವೈ ಡಿಡ್ ದ ಸ್ಪೀಕರ್ ಸೇ ಸೋ ಅಂತ ಕೇಳಿದ್ರು. ಅಲ್ಲಿ ಬಿಕಾಸ್ ಸ್ಮಿತಾ ವಾಸ್ ವರೀಡ್ ಅಬೌಟ್ ಅನಂತ. ಸಿ ವಾಸ್ ಥಿಂಕಿಂಗ್ ಅಬೌಟ್ ದ ಪಾಸಿಬಲ್ ವೇಸ್ ಟು ಟೇಕ್ ಅನಂತ ಟು ದ ಕನ್ಸರ್ಟ್ ಅಂತ ಇತ್ತು. ಇನ್ನು ನೆಕ್ಸ್ಟ್ ನೋಡೋದಾದರೆ ಕ್ಯಾಪ್ಟನ್ ಬಿ ಕೇರ್ಫುಲ್ ಸಮ್ಟೈಮ್ಸ್ ದೇ ವೇರ್ ಡಿಸ್ಸೆಪ್ರೇಟ್ ಅಂತ ಕೇಳಿದ್ದಾರೆ. ಅದರಲ್ಲಿ ಫಸ್ಟ್ ಇತ್ತು ಹೂ ಈಸ್ ದ ಸ್ಪೀಕರ್ ಅಂತ ಕೇಳಿದರು. ಸೊ ಅದು ಪೇಪೆ ಅಂತಕ್ಕಂಥದ್ದು ಬರ್ತದೆ. ನೆಕ್ಸ್ಟ್ ಹೂ ಈಸ್ ಕ್ಯಾಪ್ಟನ್ ಹಿಯರ್ ಅಂತ ಕೇಳಿದರು. ಸೊ ಕ್ಯಾಪ್ಟನ್ ಯಾರಪ್ಪ ಅಂದ್ರಲ್ಲಿ ಕೊಲಂಬಸ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ವೈ ವೇರ್ ದೇ ಡಿಸ್ಸೆಪ್ರೇಟ್ ಅಂತ ಕೇಳಿದರು. ದ ಸೀಮೆನ್ ಡ್ರ್ಯಾಂಕ್ ದ್ಯಾಟ್ too much to they became homesick. They were ready to kill Columbus because he was not allowing them to go back to Spain. In the next we were crowded in a cabin ಅಂತ ಕೇಳಿದ್ರು. we refer to ಅಂತ ಕೇಳಿದ್ದಾರೆ. ಸೊ ಸೈಲರ್ಸ್ ಅಂತ ಬರ್ತಾರೆ. ನೆಕ್ಸ್ಟ್ why were they crowded in the cabin ಅಂತ ಕೇಳಿದ್ರು. because of the violent storm ಅಂತ ಬರ್ತದೆ. ಇನ್ನು ನೆಕ್ಸ್ಟ್ what do you mean by a cabin ಅಂತ ಕೇಳಿದ್ದಾರೆ. a private room in a on a ship or boat ಅಂತಕ್ಕದ್ದನ್ನು ಬರಿಬೇಕು. ಇನ್ನು ನೆಕ್ಸ್ಟ್ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು ಮಿಸ್ಟರ್ ಶ್ರೀನಿವಾಸ್ ಬಗ್ಗೆ ಇತ್ತು. ದ ಪ್ರೊಫೈಲ್ ಈಸ್ ಬಿಲಾಂಗ್ ಟು ಮಿಸ್ಟರ್ ಶ್ರೀನಿವಾಸ. ಹೀಸ್ ಅ ಬರ್ತ್ ಪ್ಲೇಸ್ ಈಸ್ ಉಡುಪಿ. ಹೀಸ್ ಅ ಕ್ವಾಲಿಫಿಕೇಶನ್ ಈಸ್ BSc ಇನ್ ಅಗ್ರಿಕಲ್ಚರ್. ಹೀಸ್ ಪ್ರೊಫೆಷನ್ ಇನ್ ಅಗ್ರಿಕಲ್ಚರಿಸ್ಟ್. ಹೀ ಫೇಮಸ್ ಫಾರ್ ಪಾಪ್ಯುಲರ್ ಫಾರ್ ಸೈಂಟಿಫಿಕ್ ಫಾರ್ಮಿಂಗ್, ಇಂಟ್ರೊಡ್ಯೂಸ್ಡ್ ಅ ನ್ಯೂ ಟೆಕ್ನಾಲಜಿ, ಹೆಲ್ಪ್ಸ್ ದ ಪುವರ್ ಆ್ಯಂಡ್ ಈ ಗಾಟ್ ಅವಾರ್ಡ್ ಆಸ್ ಅನ್ನದಾತ ಸ್ಟೇಟ್ ಅವಾರ್ಡ್ ಆ್ಯಂಡ್ ಬೆಸ್ಟ್ ಫಾರ್ಮರ್ ಅವಾರ್ಡ್ ಅಂತ ಬರೆದ್ರೆ ಸಾಕು. ಇನ್ನು ಲಾಂಗ್ ಎಗೋ ಲಿವ್ಡ್ ಅ ಪುವರ್ ಗರ್ಲ್ ಅಂತಕ್ಕಂಥದ್ದು ಒಂದು ಸ್ಟೋರಿ ಇತ್ತು. ಭಾಳ ಚೆನ್ನಾಗಿರ್ತಕ್ಕಂಥ ಒಂದು ಮಾರಲ್ ಸ್ಟೋರಿನೇ ಅದು. ಅದನ್ನೇ ನೀವು ಬರಿಬೇಕಾಗಿತ್ತು. ಇನ್ನು ಪಿಕ್ಚರ್ಸ್ಗಳಲ್ಲಿನೂ ಕೂಡ ಇದು ರೈಲ್ವೆ ಸ್ಟೇಷನಲ್ಲಿ ಇರ್ತಕ್ಕಂಥ ಪ್ಲ್ಯಾಟ್ಫಾರ್ಮ್ ಇದ್ದಾವೆ, ಪ್ಯಾಸೆಂಜರ್ಸ್ ಇದ್ದಾರೆ, ಶಾಪ್ಸ್ ಇದ್ದಾವೆ. ಇಷ್ಟು 3 ಲೈನ್ ಲೆಕ್ಕ ಬರೆದ್ರೂ ಕೂಡ ನಿಮಗೆ ಅಂಕಗಳನ್ನು ಆರಾಮಾಗಿ ಕೊಡ್ತಿದ್ರು. ಇನ್ನು ಪದ್ಯಗಳಂತೂ ವೆರಿ ಈಸಿ ಇದಾವೆ. ಯು ಟಾಕ್ ಟು ದಿಂದ ಹಿಡಿದು ಆರ್ ನೈಟ್ವರೆಗೆ ಇದೆ, ಅಥವಾ ಹೀಸ್ ಅ ಸ್ಕ್ರಿಪ್ಚರ್ದಿಂದ ಹಿಡಿದು ಸ್ಕ್ರಿಪ್ಚರ್ಡ್ ಅವೇ ಅಂತಕ್ಕಂಥದ್ದುವರೆಗೂ ಇದಾವೆ. ಸೊ ವೆರಿ ಈಸಿ. ಯು ಟಾಕ್ ಆಫ್ ವಂಡರಸ್ ಥಿಂಗ್ಸ್ ಟು ಸಿ. ಯು ಸೇ ದ sun shines bright. I feel him warm but how can he or make it day or night. ಇನ್ನೊಂದಿತ್ತು, he's a scripture shows the force of temporal power, the attribute to away and majesty, wherein doth sit the dread and fear of kings, but mercy is above his scripted way ಅಂತಕ್ಕಂಥದ್ದು ಇತ್ತು. ಇನ್ನು ಅನ್ನೊಂದು ಪ್ಯಾಸೇಜಲ್ಲಿ ವೆರಿ ಈಸಿ ಆಗಿರ್ತಕ್ಕಂಥದ್ದೇ ಇತ್ತು. ಸೊ ಫಸ್ಟ್ ಕ್ವಶನ್ ಕೇಳಿದ್ರು, ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಲಿವಿಂಗ್ ಔಟ್ಸೈಡ್ ಲಂಡನ್ ಅಂತ ಕೇಳಿದರು. ಸೊ ಅದರಲ್ಲಿ ಬರ್ತಿತ್ತು, ದೇ ಹ್ಯಾವ್ ಟು ಗೋ ಟು ದೇರ್ ಆಫೀಸಸ್ ಆರ್ ಸ್ಕೂಲ್ಸ್ ಎವ್ರಿಬಡಿ ಬೈ ಅ ಟ್ರೈನ್, ಕಾರ್ ಆರ್ ಬಸ್. ದೇ ಹ್ಯಾವ್ ಟು ಗೆಟ್ ಅಪ್ ಅರ್ಲಿಯರ್ ಇನ್ ದಿ ಮಾರ್ನಿಂಗ್ ಆ್ಯಂಡ್ ರೀಚ್ ಹೋಮ್ ಲೇಟರ್ ಇನ್ ದ ಈವ್ನಿಂಗ್. ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಲಿವಿಂಗ್ ಔಟ್ಸೈಡ್ ಲಂಡನ್ ಅಂತ ಬರೀರಿ. ಇನ್ನು ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ,
ವಾಟ್ ಕ್ಯಾನ್ ಅ ಪರ್ಸನ್ ಹೂ ಲೈಕ್ ಅ ಗಾರ್ಡನ್ಸ್ ಡೂ ಇನ್ ದ ಕಂಟ್ರಿ ಅಂತ ಕೇಳಿದರು. ಅ ಪರ್ಸನ್ ಹೂ ಲೈಕ್ಸ್ ಅ ಗಾರ್ಡನ್ ಕ್ಯಾನ್ ಸ್ಪೆಂಡ್ ಒನ್ಸ್ ಅ ಫ್ರೀ ಟೈಮ್ ಡಿಗ್ಗಿಂಗ್, ಪ್ಲಾಂಟಿಂಗ್, ವಾಟರಿಂಗ್ ಆ್ಯಂಡ್ ಡೂಯಿಂಗ್ ದ 101 another jobs which are needed in a garden ಅಂತ ಬರೆದ್ರೆ ಸಾಕು. ಇನ್ನು ಈ ಸಲ 4 ಮಾರ್ಕ್ಸಲ್ಲಿ ಏನು ಕೇಳಿದಾರಪ್ಪ ಅಂದರೆ ದ ಸಾಂಗ್ ಆಫ್ ಇಂಡಿಯಾ ಆಗಿರ್ಬೋದು, ಐ ಎಮ್ ದ ಲ್ಯಾಂಡ್ ಜಾಸ್ ಪ್ಲೇಯರ್ ಅಂತಕ್ಕಂಥ 4 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಸೊ ಇದು ಯಾವುದು ದ ಸಾಂಗ್ ಆಫ್ ಇಂಡಿಯಾ ಬಗ್ಗೆ ಇರತಕ್ಕಂಥ ಸಮರಿ ಇತ್ತು. ಸೊ ಇದನ್ನು ಕೂಡ ತಾವು ನೋಡ್ಕೊಳ್ಬೋದು. ಇದು ಐ ಎಮ್ ದ ಲ್ಯಾಂಡ್ ಬಗ್ಗೆ ಇರತಕ್ಕಂಥ ಸಮರಿ ಕೊಟ್ಟಿದ್ದೀವಿ, ಇದು ಕೂಡ ನೋಡ್ಕೊಡ್ರಿ. ಅಥವಾ ಜಾಸ್ ಪ್ಲೇಯರ್ ಬಗ್ಗೆನೂ ಕೂಡ ಕೊಟ್ಟಿದ್ದೀವಿ. ಸೊ ಜಾಸ್ ಪೋಯಮ್ ಟುದನ್ನು ಇದೆ, ಇದನ್ನು ಕೂಡ ನೀವು ಸಿಂಪಲ್ ಆಗಿ ಏನು ಮಾಡ್ಕೊಳ್ಬೋದಪ್ಪ ಅಂದರೆ ಅದನ್ನು ಅಕ್ವೈರ್ ಮಾಡಿ ನೋಡಿಕೊಂಡು ಬರಿಬೋದು. ಇನ್ನು ಮುಂದಿನ ಪ್ರಶ್ನೆಗಳಲ್ಲಿ ಏನಿದೆಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾವು ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥದ್ದು ಗ್ರಾಮರ್. ಆಲ್ರೆಡಿ ಲಾಸ್ಟ್ ಏನೋ ಡಿಸ್ಕಸ್ ಮಾಡಿದ್ದೀವಿ. ಏರ್ ಪೊಲ್ಯೂಷನ್ ಮಾಡಿದ್ದೀವಿ, ಅಡ್ವಾಂಟೇಜಸ್ ಆಫ್ ಮೊಬೈಲ್ ಫೋನ್ಸ್ ಮಾಡಿದ್ದೀವಿ, ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ಮಾಡಿದ್ದೀವಿ. ಇದರಲ್ಲಿ ಇಂಟ್ರೊಡಕ್ಷನು, ಕಂಟೆಂಟ್ ಆಫ್ ಎಕ್ಸ್ಪ್ಲನೇಷನು, ಕನ್ಕ್ಲೂಷನ್ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ, ಅದನ್ನು ನೋಡ್ಕೊಂಡು ಹೋಗಿ. ಸೊ ಅದು ಕೂಡ ವೆರಿ ಈಸಿಯಾಗಿ ನೀವು ಅದನ್ನು ಬರಿಬೋದಿತ್ತು. ಇನ್ನು ಮುಂದೆ ಏನು ಕೇಳಿದಾರಪ್ಪ ಅಂದರೆ ಲೆಟರಲ್ಲಿ ಇಮ್ಯಾಜಿನ್ ದ್ಯಾಟ್ ಯು ಆರ್ ಜಗದೀಶ ಜ್ಯೋತಿ, ಗವರ್ಮೆಂಟ್ ಹೈಸ್ಕೂಲ್ ಸಾಗರ. ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ಹಿಮ್ ಟು ಅಟೆಂಡ್ ಯುವರ್ ಬ್ರದರ್ಸ್ ಮ್ಯಾರೇಜ್ ಇತ್ತು. ಅಥವಾ ರೈಟ್ ಅ ಲೆಟರ್ ಟು ದ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಫಾರ್ ದಿ ರೆಗ್ಯುಲರ್ ಸಪ್ಲೈ ಆಫ್ ವಾಟರ್ ಟು ಯುವರ್ ಏರಿಯಾ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಒಂದು ರಿಕ್ವೆಸ್ಟ್ ಲೆಟರ್ ಅದ, ಒಂದು ಆಫೀಸಿಯಲ್ ಲೆಟರ್ ಅದ. ಆರಾಮದಲ್ಲಿರ್ತಕ್ಕಂಥ ಲೆಟರ್ ಫಾರ್ಮೆಟ್ ಆಗಿರ್ಬೋದು, ಲ್ಯಾಂಗ್ವೇಜ್ ಅಕ್ಯುರೇಸಿಗಳಾಗಿರ್ಬೋದು, ಎಲ್ಲವುಗಳನ್ನು ಸ್ಟೆಪ್ಸ್ ಯೂಸ್ ಮಾಡಿದರೆ ಖಂಡಿತವಾಗಿ ನಿಮ್ಗೆ